ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿ ಆತ್ಮೀಯ ಬಂಧುಗಳೇ, ಇಂದು ನಿಮ್ಮ ಜೀವನದಲ್ಲಿ ಶುಭ ಬದಲಾವಣೆಗಳ ಆರಂಭವಾಗುವ ಸಾಧ್ಯತೆಗಳು ಬಹಳ ಬಲವಾಗಿವೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸಿದ ಕಷ್ಟಗಳು, ನಿರಾಸೆಗಳು ಮತ್ತು ಕಾಯುವಿಕೆಗಳು ಈಗ ನಿಧಾನವಾಗಿ ಅಂತ್ಯ ಆಗ್ತಾ ಇದೆ. ನಿಮ್ಮ ರಾಶಿಯ ಮೇಲೆ ಅನುಕೂಲಕರ ಗ್ರಹ ಪ್ರಭಾವ ಹೆಚ್ಚಾಗ್ತಾ ಇರೋದ್ರಿಂದ ಹಲವು ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಳ್ತಾ ಇವೆ. ನೀವು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದ ಒಂದು ದೊಡ್ಡ ಆಸೆ ಈಗ ಈಡೇರುವ ದಾರಿಯಲ್ಲಿ ಸಾಗ್ತಾ ಇದೆ. ಇತ್ತೀಚೆಗೆ ನಿಮಗೆ ಪದೇ ಪದೇ ಹೊಸ ಆಲೋಚನೆಗಳು ಬರ್ತಿದ್ರೆ ಅಥವಾ ಯಾವುದೋ ಒಳ್ಳೆಯದು ನಡೆಯಲಿದೆ ಎಂಬ ಭಾವನೆ ಮೂಡ್ತಾ ಇದ್ದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅದು ನಿಮ್ಮ ಅದೃಷ್ಟದ ಹೊಸ ಅಧ್ಯಾಯ ಆರಂಭವಾಗುತ್ತಿರುವ ಸಂಕೇತ ಆಗಿರ್ಬೋದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಹಿಂದೆ ಇದ್ದ ಸಣ್ಣ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗುತ್ತೆ. ಮನೆಯ ಸದಸ್ಯರ ನಡುವೆ ಪರಸ್ಪರ ಅರ್ಥೈಸಿಕೊಳ್ಳುವ ಮನೋಭಾವ ಹೆಚ್ಚಾಗುತ್ತೆ. ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಶುಭ ಸುದ್ದಿ ಕುಟುಂಬದ ಎಲ್ಲರ ಮುಖದಲ್ಲಿ ನಗು ಮೂಡಿಸಬಹುದು. ಉದ್ಯೋಗದಲ್ಲಿರುವವರಿಗೆ ಉತ್ತಮ ಅವಕಾಶಗಳು ಕಾಣಿಸಿಕೊಳ್ಳುತ್ತೆ. ನಿಮ್ಮ ಪರಿಶ್ರಮಕ್ಕೆ ಹಿರಿಯರಿಂದ ಮೆಚ್ಚುಗೆ ಸಿಗಬಹುದು. ಪದೋನ್ನತಿ ಅಥವಾ ಹೊಸ ಜವಾಬ್ದಾರಿಯ ಸಾಧ್ಯತೆ ಕೂಡ ಇದೆ. ವ್ಯವಹಾರ ಮಾಡುವವರಿಗೆ ಹೊಸ ಒಪ್ಪಂದಗಳು, ಹೊಸ ಗ್ರಾಹಕರು ಮತ್ತು ಲಾಭದಾಯಕ ಬೆಳವಣಿಗೆಗಳು ಕಾಣಿಸಿಕೊಳ್ಳುತ್ತೆ. ಹಣಕಾಸಿನ ವಿಷಯದಲ್ಲಿ ನಿರೀಕ್ಷೆಗಿಂತ ಉತ್ತಮ ಫಲ ಸಿಗಬಹುದು. ಹಿಂದೆ ಸಿಲುಕಿಕೊಂಡಿದ್ದ ಹಣ ಮರಳಿ ಬರಬಹುದು ಅಥವಾ ಹೊಸ ಆದಾಯದ ಮೂಲ ಕೂಡ ತೆರೆದುಕೊಳ್ಳಬಹುದು. ಆದರೆ ಖರ್ಚು ಮಾಡಬೇಕಾದಾಗ ವಿವೇಕದಿಂದ ಯೋಚನೆ ಮಾಡಿ. ಆರೋಗ್ಯದ ವಿಚಾರದಲ್ಲಿ ನಿಧಾನವಾಗಿ ಸುಧಾರಣೆ ಕಾಣಬಹುದು. ದೇಹದ ಜೊತೆಗೆ ಮನಸ್ಸಿಗೂ ಹೊಸ ಚೈತನ್ಯ ದೊರೆಯುತ್ತೆ. ಇತ್ತೀಚೆಗೆ ನಿಮ್ಮ ಆತ್ಮವಿಶ್ವಾಸ ಕಡಿಮೆಯಾಗಿದ್ದರೆ ಈಗ ಅದು ಮತ್ತೆ ಬಲವಾಗುತ್ತೆ. ನಿಮ್ಮ ಜೀವನಕ್ಕೆ ಹೊಸ ವ್ಯಕ್ತಿಯೊಬ್ಬರು ಪ್ರವೇಶ ಮಾಡುವ ಸಾಧ್ಯತೆ ಇದೆ. ಅವರು ನಿಮ್ಮ ಕೆಲಸ, ವ್ಯವಹಾರ ಅಥವಾ ವೈಯಕ್ತಿಕ ಜೀವನದಲ್ಲಿ ಮಹತ್ವದ ಬದಲಾವಣೆಗೆ ಕಾರಣ ಆಗಬಹುದು. ಈ ಸಮಯದಲ್ಲಿ ಯಾವುದೇ ಸಣ್ಣ ಅವಕಾಶವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಒಂದು ಫೋನ್ ಕಾಲ್, ಒಂದು ಸಂದೇಶ ಅಥವಾ ಒಂದು ಭೇಟಿ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು. ದೇವರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಈಗ ನಿಧಾನವಾಗಿ ದೊರೆಯಲಾರಂಭಿಸಿದೆ. ಈಗ ನಿಮ್ಮ ಮನೆಗೆ ಸಂತೋಷ, ಗೌರವ, ಸಮೃದ್ಧಿ ಮತ್ತು ಶುಭ ಸುದ್ದಿಗಳು ಪ್ರವೇಶ ಮಾಡುವ ಸಮಯ ಬಹಳ ಹತ್ತಿರದಲ್ಲಿ ಇದೆ. ನಿಮ್ಮ ತಾಳ್ಮೆ ವ್ಯರ್ಥ ಆಗೋದಿಲ್ಲ. ಮುಂದಿನ ದಿನಗಳು ನಿಮ್ಮ ಜೀವನದ ಅತ್ಯಂತ ಶುಭ ದಿನಗಳಾಗಿ ನೆನಪಲ್ಲಿ ಉಳಿಯುವ ಸಾಧ್ಯತೆ ಇದೆ. ವೃಷಭ ರಾಶಿಯವರೇ, ಈಗ ನಿಮ್ಮ ಜೀವನದಲ್ಲಿ ಆರಂಭವಾಗಲಿರುವ ಎರಡನೇ ಶುಭ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ಇತ್ತೀಚೆಗೆ ದಿನಗಳಲ್ಲಿ ನೀವು ಯಾವುದೇ ಕಾರಣ ಇಲ್ಲದೇ ಹೊಸ ಉತ್ಸಾಹವನ್ನು ಅನುಭವಿಸ್ತಾ ಇದ್ದರೆ ಅಥವಾ ಮನಸ್ಸಲ್ಲಿ ಪದೇ ಪದೇ ಒಂದು ಗುರಿ ನೆನಪಾಗ್ತಾ ಇದ್ದರೆ ಅದು ಸಾಮಾನ್ಯ ಸಂಗತಿಯಲ್ಲ. ನಿಮ್ಮ ರಾಶಿಯ ಮೇಲೆ ಅನುಕೂಲಕರ ಶಕ್ತಿಗಳು ನಿಧಾನವಾಗಿ ಸಕ್ರಿಯ ಆಗ್ತಾ ಇವೆ. ಬಹಳ ದಿನಗಳಿಂದ ನಿಂತಿದ್ದ ಕೆಲಸಗಳು ಮತ್ತೆ ಆರಂಭವಾಗುವ ಯೋಗ ಇದೆ. ನೀವು ಸಲ್ಲಿಸಿದ ಅರ್ಜಿ, ನೀವು ನಿರೀಕ್ಷೆ ಮಾಡುತ್ತಿರುವ ಉತ್ತರ ಅಥವಾ ನೀವು ಕಾಯುತ್ತಿದ್ದ ಅವಕಾಶ ಈಗ ನಿಮ್ಮ ಪರವಾಗಿ ತಿರುಗಬಹುದು. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿ ಹೊಸ ಬೆಳವಣಿಗೆಗಳು ಕಾಣಿಸಿಕೊಳ್ಳುತ್ತೆ. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ, ಕಿರಿಯರ ಸಾಧನೆ ಅಥವಾ ಕುಟುಂಬದ ಒಂದು ಶುಭ ಕಾರ್ಯದ ಸಿದ್ಧತೆ ಆರಂಭ ಆಗಬಹುದು. ಮನೆಯಲ್ಲಿದ್ದ ಒತ್ತಡ ಕಡಿಮೆಯಾಗಿ ಎಲ್ಲರೂ ಒಟ್ಟಾಗಿ ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳುವ ಸಮಯ ಬರುತ್ತೆ. ನಿಮ್ಮ ಮಾತಿಗೆ ಮನೆಯವರಲ್ಲಿ ಗೌರವ ಹೆಚ್ಚಾಗುತ್ತೆ. ನೀವು ನೀಡುವ ಸಲಹೆಗಳು ಉತ್ತಮ ಫಲ ನೀಡುತ್ತೆ. ಉದ್ಯೋಗದಲ್ಲಿರುವವರಿಗೆ ಹೊಸ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗಬಹುದು. ನಿಮ್ಮ ಸಾಮರ್ಥ್ಯವನ್ನು ಗುರುತಿಸುವ ವ್ಯಕ್ತಿಯೊಬ್ಬರು ನಿಮ್ಮ ಬೆಳವಣಿಗೆಗೆ ಕಾರಣ ಆಗಬಹುದು. ವ್ಯವಹಾರ ಮಾಡೋರಿಗೆ ಹೊಸ ಸಂಪರ್ಕಗಳು ಮತ್ತು ದೂರದ ಸ್ಥಳಗಳಿಂದ ಲಾಭದಾಯಕ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ಹಣಕಾಸಿನ ವಿಷಯದಲ್ಲಿ ನಿರೀಕ್ಷೆ ಮಾಡೋದಕ್ಕಿಂತ ಉತ್ತಮ ಬೆಳವಣಿಗೆ ಕಾಣಬಹುದು. ಹಿಂದೆ ನಿಂತಿದ್ದ ಹಣದ ವ್ಯವಹಾರಗಳು ಪೂರ್ಣಗೊಳ್ಳಬಹುದು. ಉಳಿತಾಯ ಹೆಚ್ಚಿಸೋದಕ್ಕೆ ಇದು ಒಳ್ಳೆಯ ಸಮಯ. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಆರ್ಥಿಕ ಸ್ಥಿರತೆ ಪಡೆಯಬಹುದು. ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ. ಆದರೆ ವಿಶ್ರಾಂತಿ ಮತ್ತು ಸರಿಯಾದ ಆಹಾರವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಮನಸ್ಸಲ್ಲಿ ಇದ್ದ ಆತಂಕ ನಿಧಾನವಾಗಿ ಕಡಿಮೆಯಾಗುತ್ತೆ. ದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಹೊಸ ಆಶಾಭಾವನೆ ಮೂಡುತ್ತೆ. ಮುಂದಿನ ಕೆಲವು ದಿನಗಳಲ್ಲಿ ಬರುವ ಒಂದು ಸಣ್ಣ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡಿದ್ದೆ ಆದರೆ ಅದು ದೊಡ್ಡ ಯಶಸ್ಸಿಗೆ ಕಾರಣ ಆಗ್ಬೋದು. ಕೆಲವರು ನಿಮ್ಮ ಸಾಧನೆಯನ್ನು ನೋಡಿ ಆಶ್ಚರ್ಯಪಡ್ಬೋದು. ಹಿಂದೆ ನಿನ್ನನ್ನು ಕಡಿಮೆ ಅಂದಾಜು ಮಾಡಿದವರು ಈಗ ನಿಮ್ಮ ಸಾಮರ್ಥ್ಯವನ್ನು ಒಪ್ಪಿಕೊಳ್ಳಬೇಕಾದ ಸಂದರ್ಭ ಕೂಡ ಬರಬಹುದು. ಆದರೆ ಈ ಸಮಯದಲ್ಲೇ ವಿನಯ ಮತ್ತು ತಾಳ್ಮೆಯನ್ನು ಕಳೆದುಕೊಂಡ್ರೆ ಕೆಟ್ಟದಾಗುವ ಪರಿಸ್ಥಿತಿ ಬರ್ಬೋದು. ನೀವು ಸಲ್ಲಿಸಿದ ಅರ್ಜಿ, ನೀವು ನಿರೀಕ್ಷೆ ಮಾಡುತ್ತಿರುವ ಉತ್ತರ, ನೀವು ಕಾಯುತ್ತಿದ್ದ ಅವಕಾಶ ಈಗ ನಿಮ್ಮ ಪರವಾಗಿ
ತಿರುಗಬಹುದು. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿ ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಧೈರ್ಯ ಬರುತ್ತೆ. ಮನೆಯಲ್ಲಿದ್ದ ಒತ್ತಡ ಕಡಿಮೆಯಾಗಿ ಎಲ್ಲರೂ ಒಟ್ಟಾಗಿ ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳುವ ಸಮಯ ಬರಲಿದೆ. ನಿಮ್ಮ ಮಾತಿಗೆ ಮನೆಯವರಲ್ಲಿ ಗೌರವ ಹೆಚ್ಚಾಗುತ್ತೆ. ನೀವು ನೀಡುವ ಸಲಹೆಗಳು ಉತ್ತಮ ಫಲವನ್ನು ನೀಡುತ್ತೆ. ಉದ್ಯೋಗದಲ್ಲಿರುವವರಿಗೆ ಹೊಸ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗಬಹುದು. ನಿಮ್ಮ ಸಾಮರ್ಥ್ಯವನ್ನು ಗುರುತಿಸುವ ಒಬ್ಬ ವ್ಯಕ್ತಿ ನಿಮ್ಮ ಬೆಳವಣಿಗೆಗೆ ಕಾರಣ ಆಗಬಹುದು. ವ್ಯವಹಾರ ಮಾಡುವವರಿಗೆ ಹೊಸ ಸಂಪರ್ಕಗಳು ಮತ್ತು ದೂರದ ಸ್ಥಳಗಳಿಂದ ಲಾಭದಾಯಕ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ಹಣಕಾಸಿನ ವಿಷಯದಲ್ಲಿ ನಿರೀಕ್ಷೆಗಿಂತ ಉತ್ತಮ ಬೆಳವಣಿಗೆ ಕಾಣಬಹುದು. ಹಿಂದೆ ನಿಂತಿದ್ದ ಹಣದ ವ್ಯವಹಾರಗಳು ಪೂರ್ಣಗೊಳ್ಳಬಹುದು. ಉಳಿತಾಯ ಹೆಚ್ಚಿಸೋದಕ್ಕೆ ಇದು ಒಳ್ಳೆಯ ಸಮಯ. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಆರ್ಥಿಕ ಸ್ಥಿರತೆ ಪಡೆಯಬಹುದು. ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ. ಆದರೆ ವಿಶ್ರಾಂತಿ ಮತ್ತು ಸರಿಯಾದ ಆಹಾರವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಮನಸ್ಸಲ್ಲಿ ಇದ್ದ ಆತಂಕ ನಿಧಾನವಾಗಿ ಕಡಿಮೆಯಾಗುತ್ತೆ. ದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಹೊಸ ಆಶಾಭಾವನೆ ಮೂಡುತ್ತೆ. ಮುಂದಿನ ಕೆಲವು ದಿನಗಳಲ್ಲಿ ಬರುವ ಒಂದು ಸಣ್ಣ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡ್ರೆ ಅದು ದೊಡ್ಡ ಯಶಸ್ಸಿಗೆ ಕಾರಣ ಆಗಬಹುದು. ಕೆಲವರು ನಿಮ್ಮ ಸಾಧನೆಯನ್ನು ನೋಡಿ ಆಶ್ಚರ್ಯ ಪಡ್ಬೋದು. ಹಿಂದೆ ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದವರು ಈಗ ನಿಮ್ಮ ಸಾಮರ್ಥ್ಯವನ್ನು ಒಪ್ಪಿಕೊಳ್ಬೇಕಾದ ಪರಿಸ್ಥಿತಿ ಬರ್ಬೋದು. ಆದರೆ ಈ ಸಮಯದಲ್ಲಿ ವಿನಯ ಮತ್ತು ತಾಳ್ಮೆಯನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ನಿಮ್ಮ ಯಶಸ್ಸು ಮತ್ತು ನಿಮ್ಮ ಮಾತಿಗಿಂತ ನಿಮ್ಮ ಕೆಲಸದ ಮೂಲಕವೇ ಕಾಣಿಸಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಶುಭ ಸಮಯ ಆರಂಭ ಆಗ್ತಾ ಇದೆ. ಕುಟುಂಬದ ಸಂತೋಷ, ಆರ್ಥಿಕ ಬೆಳವಣಿಗೆ, ಗೌರವ ಮತ್ತು ಮನಸ್ಸಿನ ನೆಮ್ಮದಿ ಒಂದರ ನಂತರ ಒಂದರಂತೆ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುವ ಸೂಚನೆಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇವೆ. ನೀವು ಧೈರ್ಯದಿಂದ ಮುಂದೆ ಸಾಗಿದರೆ ಮುಂದಿನ ದಿನಗಳು ನಿಮ್ಮ ಜೀವನದ ಅತ್ಯುತ್ತಮ ಅವಧಿಯಾಗುವ ಸಾಧ್ಯತೆ ಇರುತ್ತೆ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.